ಅಲ್ಲಿ ಇಲ್ಲಿ ಏನೇನೋ ಊಹಾಪೋಹಗಳು ನಡೆದು ಯಾವುದು ಅಂಥದ್ದು ಯಾವುದೂ ಇಲ್ಲ ಅಂಥೇಳಿ ನಿನ್ನೆ KC ವೇಣುಗೋಪಾಲ್ ಅವರು ನಿಮ್ಮ ಪತ್ರಿಕಾ ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ನಾವು ಮುಖ್ಯಮಂತ್ರಿಗಳು ಸಹ ಡೆಲ್ಲಿಗೆ ಹೋದಾಗ ನಾವು ಜೊತೆ ಹೋಗಿದ್ದೀವಿ. ರೈಟ್, ರಾಜೀನಾಮೆ ವಿಚಾರ ಊಹಾಪೋಹನ ಸರ್. ಹಾಗಾದ್ರೆ ನಿಶ್ಚಿತವಾಗಿಯೂ ಕೂಡ ಊಹಾಪೋಹ. KC ವೇಣುಗೋಪಾಲ್ ಅವರು ಏನು ಹೇಳಿದಾರಲ್ಲ ಅದೇ ಅಷ್ಟೇ ಅಂತಿಮ. There is the official statement by KC Venugopal that the discussions were held for Rajya Sabha and Council elections. No other matter has been discussed. ಅದಕ್ಕೆ ನೋಡಿ, ಸುರ್ಜೇವಾಲಾ ಅವರು AICC ಪ್ರಧಾನ ಕಾರ್ಯದರ್ಶಿಗಳಾದ ಅದೇ ರಾಜ್ಯಸಭಾ ಚುನಾವಣೆ, ವಿಧಾನ ಪರಿಷತ್ ಚುನಾವಣೆ ಅಂಗವಾಗಿ ಇವತ್ತು ಬರ್ತಿರ್ಬೋದು. ನನಗೆ ಗೊತ್ತಿಲ್ಲ ಯಾಕೆ ಬರ್ತಾ ಇದಾರೆ ಅಂತ. ಮೋಸ್ಟ್ಲಿ ಅದಕ್ಕೆ ಬರ್ತಿರ್ಬೋದು. ಸಿದ್ದರಾಮಯ್ಯ ಅವರ ರಾಜೀನಾಮೆ ನಿರ್ಧಾರ ಆಗಿದೆ, ನೀವು ಅದನ್ನು ಹೆಂಗೆ ರಿಸೀವ್ ಮಾಡ್ತೀರಿ ನೋಡಿ? ಅದು ಪ್ರಶ್ನೆ ಉದ್ಭವಿಸಂಗಿಲ್ಲ. ಏನ್ ಹೇಳಿದಾರೆ ವೇಣುಗೋಪಾಲ್ ಅವರು ನೋಡಿ? ವೇಣುಗೋಪಾಲ್ ಅವರು ಮಾತಾಡಿದ್ರು. ಸೊ he is our ಹೈಕಮಾಂಡ್. he is the AICC ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್. ಈ ಸ್ಟೇಟ್ಮೆಂಟ್, ಅವರ ಒಂದು ಹೇಳಿಕೆ, ಅದು ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಸುರ್ಜೇವಾಲಾ ಅವ್ರು ಕರ್ಕೊಂಡು ಮೀಟಿಂಗ್ ಮುಗಿದ ಆಫಿಷಿಯಲ್ ಸ್ಟೇಟ್ಮೆಂಟ್. And that official statement is final. Nothing else. ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ತಮಗೆಲ್ಲ ಸಂದೇಶ ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದಿದೆ. ವಿದಾಯದ ಬ್ರೇಕ್ಫಾಸ್ಟ್ ಮೀಟಿಂಗ್, ಅದು ಕೊನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿದ್ದರಾಮಯ್ಯ ಅವರು ಅಂತ ಹೇಳ್ತಿದ್ದಾರೆ. ಯಾರು ಹೇಳಿದಾರೆ? ಚರ್ಚೆ ಇದೆ ಸರ್. ಯಾಕೆ ಕೊನೆದು ಯಾಕೆ ಸರ್? ನಾಳೆ ಕರೆದಿರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಅದು ರಾಜೀನಾಮೆ ಕೊಡೋಕ್ಕಿಂತ ಮುಂಚೆ ಕರೆದಿರುವಂತಹ ಬ್ರೇಕ್ಫಾಸ್ಟ್. ಅದು ನಿಮ್ಮ ಊಹಾಪೋಹ. ಅಂತದ್ದು ಯಾವುದು ಕೂಡ ಇಲ್ಲ ಅಂತ KC ವೇಣುಗೋಪಾಲ್ ಅವ್ರ ಸ್ಟೇಟ್ಮೆಂಟ್ ಏನ್ ಹೇಳಿದಾರಲ್ಲ ಅದು ಅಂತಿಮ. ಸ್ಟೇಟ್ಮೆಂಟ್ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅದು ನನಗೆ ಗೊತ್ತಿಲ್ಲ, ಅದು ನಿಮಗೆ ಗೊತ್ತದು. ಸ್ಪೆಕ್ಯುಲೇಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ CM ಬದಲಾವಣೆ ಆಗುತ್ತೆ. ನೋಡಪ್ಪ, ನಾನು ಹೇಳ್ತೇನೆ, ನಾನು ನಿಮಗೆ ಎಷ್ಟು ಸಲ ಹೇಳ್ಬೇಕು. ಇಂಗ್ಲಿಷ್ನಾಗ ಹೇಳಿದ್ರೆ ಇಂಗ್ಲಿಷ್ನಾಗ ಹೇಳ್ತೀನಿ, ಕನ್ನಡದಾಗ ಹೇಳಿದ್ರೆ ಕನ್ನಡದಾಗ ಹೇಳ್ತೀನಿ, ಹಿಂದಿದಾಗ ಹೇಳಿದ್ರೆ ಹಿಂದಿದಾಗ ಹೇಳ್ತೀನಿ. ನಿನ್ನೆ ಆಗಿದ್ದು ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಚುನಾವಣೆ ಚರ್ಚೆ ಆಗಿದೆ ಅಂತ ಹೇಳಿ ವೇಣುಗೋಪಾಲ್ ಅವರು ಹೇಳಿದ್ದಾರೆ. ಅದನ್ನು ಬಿಟ್ಟು ಬೇರೆ ಯಾವುದೂ ಚರ್ಚೆ ಆಗಿಲ್ಲ. ಅದನ್ನು ಬಿಟ್ಟು ಯಾವುದೂ ಪ್ರಶ್ನೆಗಳು ಉದ್ಭವಿಸುವುದಿಲ್ಲ. ನಾವು ಸುಮ್ಮನೆ ಜಾರ್ಜ್ ಅವ್ರ ಮನೆಯಲ್ಲಿ ನಾವು ಅಲ್ಲೇ ಇದ್ದೀವಿ. ಜಾರ್ಜ್ ಅವ್ರ ಮನೆಯಲ್ಲಿ ಒಳ್ಳೆ ಊಟ ಕೊಟ್ಟರು, ಮಧ್ಯಾಹ್ನ ಒಳ್ಳೆ ಊಟ ಕೊಟ್ಟರು, ಸಾಯಂಕಾಲ ಒಳ್ಳೆ ಊಟ ಕೊಟ್ಟರು. ಮೆನುನು ಕೇಳಬೇಕಾದ್ರೆ ಹೇಳ್ತೀನಂತ. ಹಾಗಾದ್ರೆ ಸರ್ ಸಿದ್ದರಾಮಯ್ಯ ಮುಂದುವರಿಸಬೇಕು ಅಂತ ಒತ್ತಾಯ ಮಾಡ್ತೀರಾ ಹೈಕಮಾಂಡ್ಗೆ ಅಂತ? ನೋಡಿ, ಅದು ಪ್ರಶ್ನೆನೇ ಬರಂಗಿಲ್ಲ. ಮುಂದುವರಿಸುವುದಂತದ್ದು ಯಾವ ಪ್ರಶ್ನೆ ಬರ್ತದೆ? ಬದಲಾವಣೆ ಆಗ್ತಿದ್ರೆ ಪ್ರಶ್ನೆ ಬರ್ತದೆ. ಈ ಪ್ರಶ್ನೆನೇ ಅಲ್ಲ. ವೇಣುಗೋಪಾಲ್ ಅವರು ಏನ್ ಹೇಳಿದ್ದಾರೆ? ರಾಜ್ಯಸಭಾ ಮತ್ತು MLC ಚುನಾವಣೆ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳಿ. MP ಪಾಟೀಲ್ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಸುಳ್ಳ ಸರ್? ಅದೆಲ್ಲನೂ ಕೂಡ ಆ ಪ್ರಶ್ನೆ ಉದ್ಭವಿಸಂಗಿಲ್ಲ. ಈಗ ನಾಳೆ 10:30 11 ಗಂಟೆಗೂ ಇದೇ ಅಭಿಪ್ರಾಯ ಇರುತ್ತೆ ಸರ್ ತಮ್ಮದು? ನಿಶ್ಚಿತವಾಗಿನೂ. ಥ್ಯಾಂಕ್ ಯು. ಸರ್, ರಾಜ್ಯಸಭೆ ಚುನಾವಣೆ ಆಯ್ಕೆ ಆಗಿದೆ, 7 ತಾಸು 8 ತಾಸು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಅದು ಹೈಕಮಾಂಡ್ ಪ್ರಶ್ನೆ ಮಾಡೋದು ನಾವಲ್ಲ. ಹೈಕಮಾಂಡ್ ಪ್ರಶ್ನೆ ಮಾಡಕ್ ಬರ್ತದ? ಯಾವುದು ಹೈಕಮಾಂಡ್? ರಾಜ್ಯಸಭಾ ಸೂಕ್ಷ್ಮತೆ ಇದೆ. 3 ರಾಜ್ಯಸಭಾ ಇದಾವೆ, ಸುಮಾರು 12-13 ವಿಧಾನ ಪರಿಷತ್ ಚುನಾವಣೆಗಳಿದಾವೆ. ನಮಗೆ 7+ ನಾಮಿನೇಷನ್ ಒಂದು 5 ಕರೆಕ್ಟ್ ಗೊತ್ತಿರ್ತದೆ. ನಿನ್ನೆ ಬೆಳವಣಿಗೆ ನಂತರ ಸರ್ DK ಶಿವಕುಮಾರ್ ಅವರ ಬೆಂಬಲಿಗರು, ಅವರ ಆಪ್ತರು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೊಳ್ತಾ ಇದ್ದಾರೆ ಸರ್. DK ಶಿವಕುಮಾರ್ CM ಅಂತ. ನೋಡಿ, ಅದು ನನಗೆಲ್ಲ ಗೊತ್ತಿಲ್ಲ. ನನಗೆ ಅದೆಲ್ಲ ಕೂಡ ಆಗೋದಿಲ್ಲ. ಅದು ಯಾವುದು ನಾನು ನೋಡಿಲ್ಲ. ನಾವು ಸಿದ್ದರಾಮಯ್ಯ ಅವ್ರ ಜೊತೆಗೇನೆ ಇದ್ದೀವಿ. ನಾನು, ಡಾಕ್ಟರ್ ಪರಮೇಶ್ವರ್ ಅವರು, KG ಜಾರ್ಜ್ ಅವರು, ಸುರೇಶ್ ಅವರು, ಉಮಾದೇವಪ್ಪ ಅವರು ಎಲ್ಲರೂ ಒಟ್ಟಿಗೆ ಇದ್ದೀವಿ. ಒಟ್ಟಿಗೆ ನಾವು ದಿಲ್ಲಿಗೆ ಹೋಗಿದ್ದೀವಿ, ಒಟ್ಟಿಗೆ ದಿಲ್ಲಿಯಿಂದ ಬಂದಿದ್ದೀವಿ. ಮುಖ್ಯಮಂತ್ರಿಗಳು ಹೋಗಿ ಬಹಳ ದೀರ್ಘಕಾಲ ಎಲ್ಲನೂ ಕೂಡ ಹೈಕಮಾಂಡ್ ಜೊತೆ ಚರ್ಚೆ ಆಗಿದೆ. ರಾಹುಲ್ ಗಾಂಧಿ ಅವ್ರ ಜೊತೆಗೆ, ವೇಣುಗೋಪಾಲ್ ಜೊತೆಗೆ, AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆಗೆ, ಆಮೇಲೆ ಸುರ್ಜೇವಾಲಾ ಅವರೆಲ್ಲ ಚರ್ಚೆ ಮಾಡಿ ಕಡೆಗೆ ಬಂದವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪಬ್ಲಿಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ರಾಜ್ಯಸಭಾ ಚುನಾವಣೆ ಮತ್ತು MLC ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಬೇರೆ ಯಾವುದೇ ವಿಚಾರ ಚರ್ಚೆ ಆಗಿಲ್ಲ ಅಂತ ಹೇಳಿದಾರೆ. ಅದು ದಟ್ ಈಸ್ ಫೈನಲ್. ಅದಕ್ಕೆ ಥ್ಯಾಂಕ್ ಯು.